ಮಾನ್ವಿ ತಾಲೂಕಿನ ನೀರಮಾನ್ವಿ ತಾಂಡದಲ್ಲಿ ವಿದ್ಯುತ್ ಶಾರ್ಟ್ ಸಂಭವಿಸಿದ ಪರಿಣಾಮ ರೈತ ಪರಶುರಾಮ ಬೆಳೆದ 12 ಎಕರೆಯ ಹತ್ತಿ ಸರಿಸುಮಾರು 10 ಲಕ್ಷ ರೂಪಾಯಿ ಬೆಳೆ ಸುಟ್ಟು ಕರಕಲಾಗಿದೆ. ರೈತ ಪರಶುರಾಮ್ ತನ್ನ 12 ಎಕರೆಯಲ್ಲಿ ಬೆಳೆದ ಹತ್ತಿ ಬೆಳೆಯು ಸಂಪೂರ್ಣ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಗಾಹುತಿಯಾಗಿದೆ. ಇದರಿಂದಾಗಿ ಪರಶುರಾಮ ಎಂಬ ರೈತನು ಸಂಕಷ್ಟದಿಂದ ಮನೆ ಇಲ್ಲದೆ, ಬೆಳೆದ ಬೆಳೆಯೂ ಇಲ್ಲದೆ ಸಾಲಭರಿತನಾಗಿ ಚಿಂತಾಕ್ರಾಂತನಾಗಿದ್ದಾನೆ. ರೈತರ ಸಂಕಷ್ಟವನ್ನು ಆಲಿಸುವ ಜನಪ್ರತಿನಿಧಿಗಳು, ತಾಲೂಕು ಆಡಳಿತಾಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ನಮ್ಗೆ ಸಾಕಷ್ಟು ಸಾಲ ಐತ್ರಿ. ಜನಗಳು ನಮ್ಗೆ ಜೋಪಡಿ ಮಾತ್ರ ಐತೆ, ನಮ್ಗೆ ಜೋಪಡಿ ಮಾತ್ರ ಐತ್ರಿ. ನಮ್ಗೆ ಯಾರು ಸಾಲ ತುಂಬಾ ಸಾಲ ಆಗಿದೆ. ಒಂದ್ 20-25 ಲಕ್ಷ ಸಾಲ ಇದೆ. ಆದ್ರೆ ಬ್ಯಾಂಕ್ನವರು ಫುಲ್ ತೊಂದರೆ ಇಟ್ಟಿದ್ದಾರೆ. ಹೊರಗಡೆ ಬೇರೆ ಸಾಲ ಅಂದ್ಬಿಟ್ಟು ನಾವು ಹತ್ತಿನೂ ಮಾರಿಲ್ಲ, ಏನು ಹೊಲ್ದಾಗ ಬೆಳೆನೆ ಮಾರಿಲ್ಲ ಈ ವರ್ಷ ಒಂದು. ಅವರಿಗೆ ಕಟ್ಬೇಕಂತಂದು ಈ ತರ ಆಗಿದೆ ನಮ್ಗೆ. ರಾಜಕಾರಣ ಓಟ್ ಹಾಕಕ್ಕೂ ಕೇಳ್ತಾರೆ, ಬರ್ತಾರೆ. ಈಗ ನಿಮ್ ಸಮಸ್ಯೆ ಆಲ್ಸಕ್ಕೆ ಯಾವುದೇ ರೀತಿ ಜನಪ್ರತಿನಿಧಿಗಳು ಬಂದಿಲ್ಲ. ಯಾರು ಬಂದಿಲ್ಲ. ನಿಮಗೆ ಸುಮಾರು ಈಗ 20 ಲಕ್ಷದಷ್ಟು ಸಾಲ ಐತೆ. ನೀವು ಇದ್ರ ಮೇಲೇನೆ ಡಿಪೆಂಡ್ ಇದ್ರಿ. ಈಗ ಈ ರೀತಿ ಆಗಿದ್ರಿಂದ ನಿಮಗೆ ದಿಕ್ಕು ತೋಚಲಾರ್ದಂಗ ಆಗ್ಯದ. ಈಗ ಮುಂದಿನ ನಡೆ ನಿಮ್ದು ಏನು, ಯಾವ ರೀತಿ ನೀವು ಇದ್ರ ಮೇಲೆ ಇತ್ತು ನಮ್ದು ಆಧಾರ ಜೀವನ ಎಲ್ಲ ಕಡೆಯಿಂದ ಏನಾನ ಸಹಾಯ ಬೇಕು. ಗೌರ್ಮೆಂಟ್ ಹೆಂಗನ ಸಹಾಯ ಮಾಡ್ತಾರಂತ ನಾವು ಬೇಡ್ತೀವ್ರಿ. ಸ್ಥಳಕ್ಕೆ ಈ ಘಟನೆ ಆದ್ಮೇಲೆ ಯಾರ್ಯಾರು ಬಂದು ಭೇಟಿ ನೀಡಿದ್ದಾರೆ? ಯಾರು ಅಗ್ನಿಶಾಲದವ್ರು ಮಾತ್ರ ಬಂದಿದ್ರು. ಅವ್ರು ಫೋನ್ ಮಾಡಿದ್ವಿ. ಪೊಲೀಸ್ ಸ್ಟೇಷನ್ ನೀವು ಕಂಪ್ಲೇಂಟ್ ನೀಡಿಲ್ವಾ? ನಾವು ಒಬ್ಬನೇ ಇದ್ದೆ. ನಾವು ಒಬ್ಬನಿಗೆ ಎಲ್ಲ ನಮ್ಗೆ ಮಾತಾಡಕ್ ಬರಲಾರ್ದಾಗ್ಬಿಟ್ಟು ಕಡೆ ಯಾರಿಗೂ ಫೋನ್ ಮಾಡಿಲ್ಲ, ಏನು ಗೊತ್ತಾಗ್ಲಾರ್ದಂಗ ಆಗ್ಬಿಟ್ಟೈತ್ರಿ. ನಾ ಬೇರೆ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಸರ್, ಮತ್ತೆ ರಿಟರ್ನ್ ಆಗಿದ್ದೀನಿ ಸರ್. ಇಲ್ಲಿ ಎಲ್ಲ ಮಕ್ಕಳು ಸಣ್ಣ ಮಕ್ಕಳು ಕಟ್ಟಿಗೆಂದು ಹೋಗ್ಯಾರ ಸಾಲ ಐತ ಅಂತಂದು. ಈಗ ನೀವು ಇರೋ ಜೋಪಡಿ ಮತ್ತೆ ಈಗ ಬೆಂಕಿ ಬಿದ್ದಿದೆ ಅಲ್ಲ, ಮತ್ತೆ ಈಗ ನೀವು ಇರೋದು ಎಲ್ಲಿ? ಈಗ ಹೊರಗಡೆ ಮಕ್ಕಬೇಕ್ರಿ, ಎಲ್ಲಿ ಇರ್ಬೇಕು? ಅದರಲ್ಲಿ ಇವಾಗ ಬೇರೆದವ್ರ ತಾಂಡದವ್ರ ಹತ್ರ ಹೋಗಿ ಸಾಮಾನು ಪಾತ್ರೆ ತಂದಿದೀವಿ, ಅವರೇ ಕೊಟ್ಟಿದ್ದಾರೆ. ಸಂಪೂರ್ಣ ಎಲ್ಲ ಮನೆಯಲ್ಲಿ ಇರತಕ್ಕಂತ ಎಲ್ಲಾ ಸಾಮಾನುಗಳು ಅಗ್ನಿಗಾಹುತಿ ಆಗಿದೆ. ಎಲ್ಲ ಆಗ್ಯದ. ಈಗ ಏನು ಉಳ್ದಿಲ್ರಿ, ಮೇಮೆ ಬಟ್ಟೆ ಮಾತ್ರ ಇಷ್ಟೇ ಉಳ್ಕೊಂತೈತಿ.